ಉಪಚುನಾವಣೆ ಹೊತ್ತಲ್ಲೇ ಇಬ್ಬರು ಪೊಲೀಸರ ಎತ್ತಂಗಡಿ ಆಗಿದೆ. ಬಾಗಲಕೋಟೆ ಪೊಲೀಸ್ ಠಾಣೆ ಸಿಪಿಐ ವಿಜಯ್ ಮುರಗುಂಡಿ. ಉಪಚುನಾವಣೆ ಹೊತ್ತಲ್ಲೇ ಇಬ್ಬರು ಪೊಲೀಸರ ಎತ್ತಂಗಡಿ. ಬಾಗಲಕೋಟೆ ಪೊಲೀಸ್ ಠಾಣೆ ಸಿಪಿಐ ವಿಜಯ್ ಮುರಗುಂಡಿ, ನವನಗರ ಠಾಣೆ ಪಿಎಸ್ಐ ಅಶೋಕ್ ಚೌಹಾಣ್ ವರ್ಗಾವಣೆಯಾಗಿದೆ. ವರ್ಗಾವಣೆ ಮಾಡಿ ಡಿಜಿಐಜಿಪಿ ಎಂಎ ಸಲೀಂ ಆದೇಶವನ್ನ ಹೊರಡಿಸಿದರು. ಕಾಲೇಜು ಕ್ಯಾಂಪಸ್ನಲ್ಲಿ ಕರಪತ್ರ ಹಂಚಿಕೆ ಮಾಡಿದ್ದ ಎನ್ಎಸ್ಯುಐ. ಈ ವೇಳೆ ಎನ್ಎಸ್ಯುಐ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ. ಬೈ ಎಲೆಕ್ಷನ್ ಹೊತ್ತಲ್ಲಿ ಎರಡು ಪಕ್ಷಗಳ ನಡುವೆ ಗಲಾಟೆ ಹಿನ್ನೆಲೆ ಇಬ್ಬರು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಉಪಚುನಾವಣೆ ಹೊತ್ತಲ್ಲೇ ಇಬ್ಬರು ಪೊಲೀಸರ ಎತ್ತಂಗಡಿ ಆಗಿರುವಂತದ್ದು. ಬಾಗಲಕೋಟೆಯ ಪೊಲೀಸ್ ಸಿಪಿಐ ವಿಜಯ್ ಮುರಗುಂಡಿ, ನವನಗರ ಠಾಣೆ ಪಿಎಸ್ಐ ಅಶೋಕ್ ಚೌಹಾಣ್ ವರ್ಗಾವಣೆಯಾಗಿದೆ. ಡಿಜಿಐಜಿಪಿ ಎಂಎ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ. ಕಾಲೇಜು ಕ್ಯಾಂಪಸ್ನಲ್ಲಿ ಕರಪತ್ರ ಹಂಚಿಕೆ ಮಾಡಿದ್ದ ಎನ್ಎಸ್ಯುಐ. ಈ ವೇಳೆ ಎನ್ಎಸ್ಯುಐ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಶುರುವಾಗುತ್ತೆ. ಬೈ ಎಲೆಕ್ಷನ್ ಹೊತ್ತಲ್ಲಿ ಎರಡು ಪಕ್ಷಗಳ ನಡುವೆ ಗಲಾಟೆ ಶುರುವಾಗಿರುವಂಥದ್ದು. ಗಲಾಟೆ ಹಿನ್ನೆಲೆ ಇಬ್ಬರು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿರುವಂಥದ್ದು. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಹೇಳ್ತಾರೆ. ಗಲಾಟೆ ಆದಂತ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಕಾನೂನು ವಿಚಾರಗಳ ಬಗ್ಗೆ, ಕಾನೂನಿನ ನಿಯಮಗಳ ಬಗ್ಗೆ ಅಲ್ಲಿ ತಿಳ್ಕೊಂಡಿರ್ಬೇಕಾಗುತ್ತೆ. ಆ ಕಾನೂನು ನಿಯಮಗಳ ಉಲ್ಲಂಘನೆ ಆಯಿತು ಅಂತ ಅಂದಾಗ ಒಂದು ರೀತಿಯಾಗಿ ಡಿಜಿಐಜಿಪಿ ಆಗಿ ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅವರಿಗೆ ಎಲ್ಲ ರೀತಿಯಾದಂಥ ಹಕ್ಕು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ ಚುನಾವಣಾ ನೀತಿಗಳು, ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಕ್ರಮ ತೆಗೆದುಕೊಂಡಿದ್ದೀವಿ, ಚುನಾವಣಾ ನೀತಿಯಲ್ಲಿ ಫಾಲೋ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಡಿಜಿಐಜಿಪಿ ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ. ಇವರನ್ನ ವರ್ಗಾವಣೆ ಮಾಡಿ ಟ್ರಾನ್ಸ್ಫರ್ ಮಾಡೋದಾಗಿ. ಅಂದರೆ ಬಾಗಲಕೋಟೆ ಪೊಲೀಸ್ ಠಾಣೆ ಸಿಪಿಐ ವಿಜಯ್ ಮುರಗುಂಡಿ, ಇನ್ನು ನವನಗರ ಠಾಣೆ ಸಿಪಿಐ ಅಶೋಕ್ ಚೌಹಾಣ್ ಅನ್ನ ವರ್ಗಾವಣೆ ಮಾಡಿರುವಂಥದ್ದು. ಏಪ್ರಿಲ್ 9ರಂದು ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ. ವೀರಣ್ಣ ಚರಂತಿಮಠ ವಿರುದ್ಧ ಎನ್ಎಸ್ಯುಐ ಕರಪತ್ರ ಹಂಚಿಕೆ ಆರೋಪ ವಿಚಾರ. ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ. ಈ ಹಿನ್ನೆಲೆ ಇಬ್ಬರು ಪೊಲೀಸ್ ಅಧಿಕಾರಿಗಳ ಎತ್ತಂಗಡಿ ಆಗಿರುವಂಥದ್ದು. ಬಾಗಲಕೋಟೆ ಪೊಲೀಸ್ ಠಾಣೆ ಸಿಪಿಐ ವಿಜಯ್ ಮುರಗುಂಡಿ, ನವನಗರ ಠಾಣೆ ಪಿಎಸ್ಐ ಅಶೋಕ್ ಚೌಹಾಣರನ್ನ ವರ್ಗಾವಣೆ ಮಾಡಿದ್ದಾರೆ. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಈ ಕ್ರಮ. ಕ್ಯಾಂಪಸ್ಗೆ ಕರಪತ್ರ ಹಿಡಿದು ಬಂದಿದ್ದ ಎನ್ಎಸ್ಯುಐ ಕಾರ್ಯಕರ್ತರು. ಈ ವೇಳೆ ಎನ್ಎಸ್ಯುಐ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗುತ್ತೆ. ಬಾಗಲಕೋಟೆಯ ಕುಮಾರೇಶ್ವರ ಕ್ಯಾಂಪಸ್ನಲ್ಲಿ ವಾಗ್ವಾದ ಶುರುವಾಗುತ್ತೆ. ಬಳಿಕ 5 ಎನ್ಎಸ್ಯುಐ ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಆಗಿರ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಸರಿಯಾದ ರೀತಿಯಲ್ಲಿ ಅಧಿಕಾರದ ಅಲ್ಲಿ ಬಳಕೆ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಲೀಂ, ಡಿಜಿಐಜಿಪಿ ಆದಂಥ ಸಲೀಂ ಈ ಆದೇಶವನ್ನ ಹೊರಡಿಸಿದ್ದಾರೆ. ಎಂಎ ಸಲೀಂ ಅವರು ಆದೇಶವನ್ನ ಹೊರಡಿಸಿದ್ದಾರೆ.